ನಮಸ್ಕಾರ ವೀಕ್ಷಕರೇ, ಡಿಜಿಟಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಬ್ಬ ವ್ಯಕ್ತಿಯ ಅಧಃಪತನ ಹೆಂಗಾಗತ್ತೆ? ತನ್ನಲ್ಲಿದ್ದಂತಹ ಶ್ರೀಮಂತಿಕೆ ಕರಗಿದಾಗ, ತನ್ನ ಸಾಮ್ರಾಜ್ಯ ಪತನವಾದಾಗ, ಇಲ್ಲ ತನ್ನ ಜನಪ್ರಿಯತೆ ಕಳೆದುಕೊಂಡಾಗ. ಆದ್ರೀಗ ಇದೆಲ್ಲವೂ ಪೊಲಿಟಿಕಲ್ ಅಂದ್ರೆ ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯವಾಗಿ ಹೋಗ್ಬಿಟ್ಟಿದೆ. ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಯಾರ ಟ್ರೆಂಡ್ ಜಾಸ್ತಿ ಕಾಣಿಸ್ತಾ ಇದೆ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಚರ್ಚೆಗಳು ಆಗ್ತಾ ಇದ್ದಾವೆ. ಇಲ್ಲಿ ತನಕ ಪೊಲಿಟಿಷಿಯನ್ ಅಂದ್ರೆ ರಾಜಕಾರಣದಲ್ಲಿ ಯಾರು ಜನಪ್ರಿಯ ವ್ಯಕ್ತಿ, ಯಾರು ಜನಪ್ರಿಯ ನಾಯಕ ಅಂತಂದಾಗ ಎಲ್ಲರ ಬಾಯಲ್ಲಿ, ಅದರಲ್ಲೂ ಎಸ್ಪೆಷಲಿ ವಿರೋಧ ಪಕ್ಷದಲ್ಲಿ ಕುಳಿತುಕೊಂಡಿರುವಂತಹ ಕಾಂಗ್ರೆಸ್ಸಿಗರ ಬಾಯಲ್ಲೂ ಕೂಡ ನರೇಂದ್ರ ಮೋದಿಯೇ ಅತಿ ಹೆಚ್ಚಿನ ಜನಪ್ರಿಯ ವ್ಯಕ್ತಿ ಅಂತ ಹೇಳಿಸ್ಕೊಳ್ತಾ ಇದ್ರು, ಅಂದ್ರೆ ಕರೆಸ್ಕೊಳ್ತಾ ಇದ್ರು. ಆದ್ರೆ ಈಗ ಸೋಷಿಯಲ್ ಮೀಡಿಯಾ ಅಷ್ಟೇ ಎಲ್ಲ ದೇಶದ ಜನರ ಬಾಯಲ್ಲಿ ನರೇಂದ್ರ ಮೋದಿ ಅನ್ನುವಂತಹ ಹೆಸರೇ ಮಾಯವಾಗ್ತಾ ಇದೆ. ಅಂದ್ರೆ ತನ್ನ ಜನಪ್ರಿಯತೆಯನ್ನ ಕಳೆದುಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿದ್ದಂತಹ ಇದೇ ನರೇಂದ್ರ ಮೋದಿಯವರು ಈಗ ತನ್ನ ಸ್ಥಾನವನ್ನ ರಾಹುಲ್ ಗಾಂಧಿ ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ ಎನ್ನುವಂತಹ ಸ್ಫೋಟಕ ರಿಪೋರ್ಟ್ ಹೊರಬಿದ್ದಿದೆ. ರಾಷ್ಟ್ರ ಮಟ್ಟದಲ್ಲಿ ಯಾವಾಗಲೂ ಮೋದಿ ಅವರ ಕ್ರೇಜ್ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಮೋದಿ ಎಲ್ಲೇ ಹೋದ್ರೂ ಜನ ಜಾತ್ರೆಯೇ ಕೂಡಿರುತ್ತೆ. ಸೊ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಿಂಗ್ ಅನ್ನೋ ರೀತಿಯ ವಾತಾವರಣವೇ ಇತ್ತು. ಆದ್ರೆ ಈಗ ಅದು ಕಾಣಿಸ್ತಾ ಇಲ್ಲ. ಅಂದ್ರೆ ಕಂಪ್ಲೀಟ್ ಆಗಿ ಅದು ರಾಹುಲ್ ಗಾಂಧಿ ಅವರ ಕಡೆ ವಾಲಿದೆ ಎನ್ನುವಂತಹ ವಿಚಾರ ಈಗ ಚರ್ಚೆಗೆ ಕಾರಣವಾಗ್ತಾ ಇದೆ. ಇದರ ಬಗ್ಗೆ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚೆ ರಾಹುಲ್ ಗಾಂಧಿ ಅವರ ಜನಪ್ರಿಯತೆ ಜಾಸ್ತಿ ಆಗಿದೆಯಾ ಅಥವಾ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಕಮ್ಮಿ ಆಯ್ತಾ? ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿದ್ದಂತಹ ನರೇಂದ್ರ ಮೋದಿ ಅವರು ಎಲ್ಲಿ ಎಡವಿದ್ರು? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ನೆಚ್ಚಿನ ನಾಯಕ ಯಾರು? ರಾಹುಲ್ ಗಾಂಧಿ ಮಾಡ್ತಾ ಇರುವ ಮತಗಳ್ಳತನದ ಆರೋಪ, ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ? ಬರೀ ನರೇಂದ್ರ ಮೋದಿ ಅವರು ಜನಸಾಮಾನ್ಯರನ್ನ ಬಿಟ್ಟು ಬರೀ ವಿದೇಶಿ ಪ್ರಯಾಣ ಮಾಡ್ತಾ ಇದ್ದಾರಲ್ಲ, ಇದರ ಬಗ್ಗೆ ನಿಮಗೆ ಅನಿಸುತ್ತೆ? ಮೋದಿಯವರ ಆಡಳಿತದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಸೋಷಿಯಲ್ ಮೀಡಿಯಾದಲ್ಲಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಭಾವ ಹೆಚ್ಚಾಗ್ತಾ ಇದೆ. ವ್ಯೂಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ರಾಹುಲ್ ಗಾಂಧಿ ಹಿಂದಿಕ್ಕಿದ್ದಾರೆ ಎನ್ನುವಂತಹ ವಿಷಯ ಸಹಜವಾಗಿ ಕಾಂಗ್ರೆಸ್ಸಿಗರ ಪಾಲಿಗೆ ದೊಡ್ಡ ಖುಷಿ ಕೊಡುವಂತಹ ವಿಚಾರ. ಇದರ ಜೊತೆಗೆ ಮುಂದೆ ಮೋದಿಯವರ ಆಡಳಿತ ಬೇಡ, ರಾಹುಲ್ ಗಾಂಧಿ ಅವರ ಪ್ರಧಾನಿಯಾಗಬೇಕು ಅನ್ನುವಂತಹ ಜನರ ಮನಸ್ಥಿತಿ ಇಲ್ಲಿ ಎದ್ದು ಕಾಣಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ. ಇಲ್ಲಿ ರಾಹುಲ್ ಗಾಂಧಿ ಅವರ ಜನಪ್ರಿಯತೆಯ ಮುಂದೆ ಮೋದಿ ಮಂಕಾಗಿದ್ದಾರೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಆಗಿರಬಹುದು, ಇಲ್ಲ ಅಂತಂದ್ರೆ ಫೇಸ್ಬುಕ್ ಆಗಿರಬಹುದು, ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅಂತ ಬಂದಾಗ ರಾಹುಲ್ ಗಾಂಧಿಯ ಜನಪ್ರಿಯತೆ ಎಷ್ಟು ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ಹೇಳೋದರ ಮುಖಾಂತರವಾಗಿ ಕಾಂಗ್ರೆಸ್ಸಿಗರು ಇಲ್ಲಿ ಬಹಳ ಖುಷಿ ಪಡ್ತಾ ಇದ್ದಾರೆ. ಕಳೆದ 30 ದಿನಗಳಲ್ಲಿ ದೇಶದ ಜನತೆ ಮನಸ್ಸಲ್ಲಿ ಆಳವಾಗಿ ರಾಹುಲ್ ಗಾಂಧಿ ಅವರು ಬೇರೂರಿದ್ದಾರೆ. ಇದೇ ಜನಪ್ರಿಯತೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಫೇಸ್ಬುಕ್ ನಲ್ಲಿ ಕೋಟ್ಯಾಂತರ ಜನ ರಾಹುಲ್ ಗಾಂಧಿ ಅವರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ದೇಶದ ಆರ್ಥಿಕ ಪರಿಸ್ಥಿತಿ ಹಾಗೆ ದೇಶದ ಬಿಕ್ಕಟ್ಟನ್ನ ಪರಿಹರಿಸುವುದಕ್ಕೆ ಕೇವಲ ರಾಹುಲ್ ಗಾಂಧಿಯಿಂದ ಮಾತ್ರ ಸಾಧ್ಯ ಅಂತ ದೇಶದ ಜನ ಇವರನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇನ್ನು ನರೇಂದ್ರ ಮೋದಿ ಅವರ ಜನಪ್ರಿಯತೆ ಕುಗ್ಗುತ್ತಾ ಇರೋದಕ್ಕೆ ಕೆಲವೊಂದಿಷ್ಟು ಕಾರಣಗಳು ಇವೆ. ಆ ಕಾರಣಗಳನ್ನೇ ಏನು ಅಂತ ತೋರಿಸ್ತಾ ಹೋಗ್ತೀವಿ ನೋಡಿ. ಮೊದಲನೇ ಕಾರಣ, ಮೋದಿ ಯಾವ ರಾಜ್ಯಗಳಿಗೆ ಚುನಾವಣೆ ಸಮೀಪ ಬರುತ್ತೋ ಆಗ ಮಾತ್ರ ಆ ರಾಜ್ಯಗಳಿಗೆ ಯೋಜನೆಗಳನ್ನ ತಗೊಂಡು ಬರ್ತಾರೆ. ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದಂತೆ ಹಳೆ ಯೋಜನೆಗಳನ್ನ ಉದ್ಘಾಟನೆ ಮಾಡೋಕೆ ಬರ್ತಾರೆ. ಅದರಲ್ಲಿ ಈ ಮೆಟ್ರೋ ಆಗಿರಬಹುದು, ವಂದೇ ಭಾರತ್, ಹೀಗೆ ಅನೇಕ ಅಂದ್ರೆ ಹಳೆ ಯೋಜನೆಗಳನ್ನೇ ತಗೊಂಡು ಬಂದು ಗ್ರೀನ್ ಫ್ಲಾಗ್ ಹಾರಿಸಿ ವಂದೇ ಭಾರತ್ ರೇಲ್ ಅನ್ನ ಬಿಟ್ಬಿಡ್ತಾರೆ. ಇದು ನರೇಂದ್ರ ಮೋದಿಯವರ ಪ್ಲಾನ್ ಆಗಿದೆ. ಆದರೆ ಈ ಪ್ಲಾನ್ ಈಗ ಫ್ಲಾಪ್ ಆಗ್ತಾ ಇದೆ. ಬಿಹಾರ ಎಲೆಕ್ಷನ್ಗೆ ಕೌಂಟ್ ಡೌನ್ ಶುರುವಾಗ್ತಾ ಇದ್ದಂತೆ ಬಿಹಾರಕ್ಕೂ ನೋಡಿ, ಕಳೆದ ಬಾರಿ ಮಹಾರಾಷ್ಟ್ರದ ಚುನಾವಣೆಯಲ್ಲೂ ಕೂಡ ಅಷ್ಟೇ, ಚುನಾವಣೆ ಸಮೀಪ ಬರ್ತಾ ಇದ್ದಂತೆ ಮಹಾರಾಷ್ಟ್ರ ಟಾಪ್ GST ಕೊಡುವಂತಹ ರಾಜ್ಯ. ಅದಕ್ಕೆ ಈಗಲೂ ಕೂಡ ಅಷ್ಟೇ ಅಷ್ಟೊಂದು ಜಾಸ್ತಿ ಅನುದಾನ ಬರ್ತಾ ಇಲ್ಲ. ಆದ್ರೆ ಮಹಾರಾಷ್ಟ್ರ ಎಲೆಕ್ಷನ್ ಸಮೀಪ ಬರ್ತಾ ಇದ್ದಂತೆ ನರೇಂದ್ರ ಮೋದಿ ಅವರು ಮಹಾರಾಷ್ಟ್ರಕ್ಕೆ ಹೋಗಿ ಮುಂಬೈಗೆ ಹೋಗಿ ಮೆಟ್ರೋ ಒಂದೆರಡು ಬಿಡ್ತಾರೆ, ಜೊತೆಗೆ ವಂದೇ ಭಾರತ ರೈಲನ್ನು ಬೇರೆ ಬಿಡ್ತಾರೆ. ಇದೆಲ್ಲವನ್ನ ನೋಡಿದಂತಹ ಜನಸಾಮಾನ್ಯ ಇದಕ್ಕೆ ರೋಸ್ ಹೋಗಿದ್ದಾನೆ. ಅದಕ್ಕೆ ಈ ಒಂದು ಕಾರಣದಿಂದಾಗಿ ಮೋದಿಯವರ ಜನಪ್ರಿಯತೆ ಕಮ್ಮಿ ಆಗಿರಬಹುದಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಮೋದಿಯವರ ಕಾಲದಲ್ಲಾಗದಂತಹ ಘಟನೆಗಳಿಗೆ ಇದುವರೆಗೂ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿ ಮಾಹಿತಿಯನ್ನ ಕೊಟ್ಟಿಲ್ಲ. ಇದು ದೊಡ್ಡ ಆರೋಪ. ನರೇಂದ್ರ ಮೋದಿಯವರು ಏನು ಮಾಡ್ತಾ ಇದ್ದಾರೆ ಏನಿಲ್ಲ ಅದು ಸೆಕೆಂಡರಿ. ಆದರೆ ನರೇಂದ್ರ ಮೋದಿಯವರು ಇದುವರೆಗೂ
ಎಷ್ಟು ಪ್ರೆಸ್ ಮೀಟ್ ಮಾಡಿ ತನ್ನ ಅಧಿಕಾರದ ಅವಧಿಯಲ್ಲಿ ಆದಂತಹ ದುರ್ಘಟನೆಗಳ ಬಗ್ಗೆ ಜನರ ಮುಂದಿಟ್ಟಿದ್ದಾರೆ. ಯಾವ ಕಾಲದಲ್ಲೂ ಕೂಡ ಇಂತಹ ಘಟನೆಗಳು ನಡೆದಿಲ್ಲ. ಅಂದರೆ ಇದುವರೆಗೂ ಪ್ರೆಸ್ ಮೀಟೇ ಮಾಡಿಲ್ಲ. ರೀಸೆಂಟ್ಲಿ ಆದಂತಹ ಕೆಲವೊಂದಿಷ್ಟು ಘಟನೆಗಳನ್ನು ನಾವು ನೆನಪು ಮಾಡಿಕೊಳ್ತಾ ಹೋಗೋದಾದರೆ, ಒಡಿಶಾದ ರೈಲು ದುರಂತ, ಮೊನ್ನೆಯಾದಂತಹ ಕುಂಭಮೇಳದ ಕಾಲ್ತುಳಿತ ದುರಂತ, ಅಷ್ಟೇ ಯಾಕೆ ಹಿಂದೂ ಅಂತ ಬಾಯಿ ಬಡ್ಕೊಳ್ಳೋ ಬಿಜೆಪಿ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನಿ ಸಾಕಿದಂತಹ ಇಸ್ಲಾಂ ನಾಯಿಗಳು ನಮ್ಮ ಹಿಂದೂ ಜನರನ್ನ ಕೊಂದು ಹಾಕಿದ್ರು. ಈ ಜಮ್ಮು ಕಾಶ್ಮೀರ ಪಹಲ್ಗಾಮ್ನಲ್ಲಾದಂತಹ ಘಟನೆಯ ಬಗ್ಗೆ ಒಂದು ದಿನಾನೂ ಕೂಡ ಪ್ರೆಸ್ ಮೀಟ್ ಮಾಡಲಿಲ್ಲ. ಪ್ರೆಸ್ ಮೀಟ್ ಮಾಡಿ ಮಾಹಿತಿಯನ್ನ ಕೊಡಲಿಲ್ಲ. ಕ್ಯಾಮರಾ ಮುಂದೆ ಬಂದು ಟ್ವಿಟರ್ನಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಪರಿಹಾರ ಘೋಷಣೆಯ ಬಗ್ಗೆ ಟ್ವೀಟ್ ಮಾಡ್ತಾರೆ ಹೊರತಾಗಿ ಯಾವತ್ತೂ ಕೂಡ ಪತ್ರಕರ್ತರ ಪ್ರಶ್ನೆಗಳಿಗೆ ಇದುವರೆಗೂ ಯಾವುದೇ ಉತ್ತರವನ್ನ ಕೊಟ್ಟಿಲ್ಲ. ಹಂಗಾದ್ರೆ ಜನರಿಗೆ ಹೆಂಗೆ ಮಾಹಿತಿ ಹೋಗಬೇಕು? ಜಮ್ಮು ಕಾಶ್ಮೀರದಲ್ಲಾದಂತಹ ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ, ಅಂದರೆ ಪಹಲ್ಗಾಮ್ ಭಯೋತ್ಪಾದಕರು ಅವರು ಸತ್ರೋ ಇದಾರೋ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಇಲ್ಲ. ಅವರೇನಾದರೂ ಪ್ರೆಸ್ ಮೀಟ್ ಮಾಡಿದ್ರೆ, ಪತ್ರಕರ್ತರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರೆ ಜನರಿಗೂ ಕೂಡ ಮಾಹಿತಿ ಬಂದಂಗೆ ಆಗತ್ತೆ. ಇಷ್ಟೇ ಯಾಕೆ ಮೊನ್ನೆ ಪಹಲ್ಗಾಮ್ ನರಮೇಧ ಸೇಡು ತೀರಿಸಿಕೊಳ್ಳೋದಕ್ಕೆ ಆಪರೇಷನ್ ಸಿಂಧೂರ ಮಾಡಿದ್ರು. ಇನ್ನೇನು ದೊಡ್ಡ ಯುದ್ಧವಾಗಿ ಪಾಕ್ ಆಕ್ರಮಿತ ಪ್ರದೇಶ ಅರ್ಥಾತ್ POK ಭಾರತದ ಪಾಲಾಗತ್ತೆ ಅಂತ ಅಂದುಕೊಂಡಿದ್ದ 140 ಕೋಟಿ ಭಾರತೀಯರ ಕನಸಿಗೆ ನರೇಂದ್ರ ಮೋದಿ ಅವರು ಕೊಳ್ಳಿ ಇಟ್ಟಿದ್ದು ಅಷ್ಟೇ ಸತ್ಯ. ಪಾಕ್ ಮೇಲೆ ಯುದ್ಧ ಮಾಡಿದ್ರೆ ಭಾರತದ ಮೇಲೆ ಸುಂಕ ಹಾಕೋ ಡೊನಾಲ್ಡ್ ಟ್ರಂಪ್ ಗೊಡ್ಡು ಬೆದರಿಕೆಗೆ ಬೆದರಿದ್ದ 56 ಇಂಚಿನ ಎದೆಯ ಮೋದಿ 140 ಕೋಟಿ ಭಾರತೀಯರ ವಿಶ್ವಾಸ ಕಳೆದುಕೊಳ್ಳುವಲ್ಲಿ ಇದು ಕೂಡ ಒಂದು ಪ್ರಮುಖ ಅಂಶವಾಗಿದೆ. ಇನ್ನು ರಾಹುಲ್ ಗಾಂಧಿ ಮಾಡ್ತಾ ಇರೋ ಆರೋಪ ಚುನಾವಣಾ ಆಯೋಗದ ಬುಡಕ್ಕೂ ಕೂಡ ಬಂದಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತಗಳ್ಳತನದ ಆರೋಪ ಮಾಡ್ತಾ ಇದ್ರೆ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ನಲ್ಲಿದ್ದಂತಹ ಕೆಲವೊಂದಿಷ್ಟು ದಾಖಲೆಗಳನ್ನು ತೆಗೆದುಹಾಕಿತ್ತು. ನಂತರ ಬಿಹಾರದಲ್ಲಿ ಲಕ್ಷ ಜನರ ಚುನಾವಣಾ ಪಟ್ಟಿಯಿಂದಲೇ ಹೆಸರುಗಳನ್ನು ತೆಗೆದುಹಾಕ್ತು. ನಂತರ ದೊಡ್ಡ ಮೇಧಾವಿಗಳ ತರ ಪ್ರೆಸ್ ಮೀಟ್ ಮಾಡಿ ರಾಹುಲ್ ಗಾಂಧಿ ಕೇಳಿದ್ದ CCTV ಸಾಕ್ಷಿಯ ಬಗ್ಗೆ ಮಾತಾಡಿ ನಿಮ್ಮ ಹೆಣ್ಣು ಮಕ್ಕಳ CCTV ದೃಶ್ಯಗಳನ್ನು ಕೊಡಬೇಕಾ ಅಂತ ಪ್ರಶ್ನೆ ಮಾಡಿತ್ತು. ಇದು ಕೂಡ ಜನರ ಕೆಂಗಣ್ಣಿಗೆ ಗುರಿಯಾಗಿತ್ತು. ರಾಹುಲ್ ಗಾಂಧಿಯವರು ಸಾಕ್ಷಿ ಕೇಳ್ತಾ ಇರೋದು ಮತದಾನ ಏನಾಯ್ತಲ್ಲ, ಮತಕೇಂದ್ರದಲ್ಲಿ ಇರುವಂತಹ CCTV ಫೂಟೇಜ್ಗಳನ್ನ ಹೊರತಾಗಿ ಜನರ ಮನೆಯಲ್ಲಿರುವಂತಹ CCTV ಫೂಟೇಜ್ಗಳನ್ನಲ್ಲ. ಇಷ್ಟು ಕಾಮನ್ ಸೆನ್ಸ್ ಇಲ್ಲದಂತಹ ಈ ಚುನಾವಣಾ ಆಯೋಗಕ್ಕೆ ಬುದ್ಧಿ ಯಾವಾಗ ಬರುತ್ತೆ? ಇವೆಲ್ಲವೂ ಕೂಡ ಜನರು ಪ್ರಶ್ನೆ ಕೇಳ್ತಾಗಿದ್ದಾರೆ. ಈಗ ಈ ಎಲ್ಲ ಅಂಶಗಳಿಂದ ನರೇಂದ್ರ ಮೋದಿಯವರ ಮೇಲಿನ ವಿಶ್ವಾಸ ಕುಂದುತ್ತಾ ಇದೆ ಅನ್ನುವಂತಹ ಮಾತುಗಳು ಜನರಲ್ಲಿ ಕೇಳಿ ಬರ್ತಾ ಇದೆ. ನಿಜಕ್ಕೂ ನರೇಂದ್ರ ಮೋದಿಯವರು ಮಾಡ್ತಾ ಇರುವಂತಹ ಈ ಕೆಲಸಗಳಿಗೆ ಅಥವಾ ಈ ವಿದೇಶಿ ಪ್ರಯಾಣಗಳಿಗೆ ಅಥವಾ ನಿಮಗೇನನ್ಸತ್ತೆ ನರೇಂದ್ರ ಮೋದಿಯವರ ಅಧಿಕಾರ ಚೆನ್ನಾಗೇ ಆಗ್ತಾ ಇದೆಯಾ? ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಕಳೆದ 30 ದಿನಗಳಲ್ಲಿ ರಾಹುಲ್ ಗಾಂಧಿ ಅವರ ಹಾಗೆ ಮೋದಿ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಜನರ ಪಾಲ್ಗೊಳ್ಳುವಿಕೆಯನ್ನ ಅಬ್ಸರ್ವ್ ಮಾಡಿದ್ರೆ ಮೋದಿ ಅವರ ಜನಪ್ರಿಯತೆ ಪ್ರಪಾತಕ್ಕೆ ಬಿದ್ದಿದೆ. ಇಲ್ಲಿ ಆಲ್ ಆಫ್ ದಿ ಸಡನ್ ಮೋದಿ ಅವರ ಇದ್ದಂತಹ ಕ್ರೇಜ್ ಆಗಿರಬಹುದು, ಅವರ ಫ್ಯಾನ್ ಫಾಲೋವರ್ಸ್ ಆಗಿರಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಮೋದಿ ಅವರ ಪೋಸ್ಟ್ಗೆ ರಿಯಾಕ್ಟ್ ಮಾಡೋರ ಸಂಖ್ಯೆ ಕಮ್ಮಿಯಾಗಿದೆ. ಈ ಎಲ್ಲ ಫಾಲೋವರ್ಸ್ಗಳು ಈಗ ರಾಹುಲ್ ಗಾಂಧಿ ಅವರ ಕಡೆಗೆ ತಿರುಗಿದ್ದಾರೆ ಎನ್ನುವಂತಹದ್ದು ಸ್ಪಷ್ಟವಾಗುತ್ತೆ. ಇಲ್ಲಿ ಕಾಂಗ್ರೆಸ್ ಅಂದ್ರೆ ದೇಶದ ಜನತೆ ರಾಹುಲ್ ಗಾಂಧಿ ಅವರ ವೋಟ್ ಚೋರಿ ಹೋರಾಟವನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ವೋಟ್ ಚೋರಿ ಅನ್ನೋ ಕಾರಣಕ್ಕೆ ಮೋದಿ ಅವರನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ತಿದ್ದಾರೆ. ಒಂದು ಕಡೆ ವೋಟ್ ಚೋರಿ ಹೋರಾಟ ಆರೋಪ ಪ್ರತ್ಯಾರೋಪ, ಇನ್ನೊಂದು ಕಡೆ ರಾಹುಲ್ ಗಾಂಧಿಯ ವರ್ಚಸ್ಸು ಹೆಚ್ಚಾಗ್ತಾ ಇದೆ. ನರೇಂದ್ರ ಮೋದಿ ಅವರ ಫ್ಯಾನ್ ಫಾಲೋವರ್ಸ್ಗಳು ಕಮ್ಮಿ ಆಗ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನರೇಂದ್ರ ಮೋದಿ ಅವರ ಪೋಸ್ಟ್ಗೆ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದ್ದಾವೆ. ಇದೆಲ್ಲವನ್ನ ಮಾಧ್ಯಮಗಳ ಜೊತೆಗೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾಗಳಿಂದ ಜನರನ್ನ ಬೇರೆ ಕಡೆಗೆ ಸೆಳೆಯುವುದಕ್ಕೆ ಮಾಡ್ತಾ ಇರುವಂತಹ ಬಿಜೆಪಿಯ ಪ್ಲಾನ್ ಏನು ಅನ್ನೋದನ್ನು ಕೂಡ ಇಲ್ಲಿ ಕಾಂಗ್ರೆಸ್ ಹೇಳಿಕೊಂಡಿದೆ. ಇಲ್ಲಿ ಬಿಜೆಪಿಯನ್ನ ಅನೇಕ ವಿಷಯಗಳು ತಲೆ ಕೆಡಿಸ್ತಾ ಇದ್ದೆ. ಅದರಲ್ಲೂ ಕೂಡ ರಾಹುಲ್ ಗಾಂಧಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಬಿಹಾರದಲ್ಲಿ ಕೈಗೊಂಡಿರುವಂತಹ ವೋಟ್ ಅಧಿಕಾರ ಯಾತ್ರೆಗೆ ದೇಶಾದ್ಯಂತ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಗಿದೆ. ಕಳೆದ 2 ತಿಂಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮೋದಿ ಅವರ ವರ್ಚಸ್ಸು ಕುಗ್ಗಿದೆ ಎನ್ನುವುದಕ್ಕೆ ಇದು ಕೂಡ ಒಂದು ರೀಸನ್ ಆಗಿರಬಹುದು. ಹಾಗೆ ರಾಹುಲ್ ಗಾಂಧಿ ಅವರ ವರ್ಚಸ್ಸು ಇದರಿಂದ ಜಾಸ್ತಿ ಆಗ್ತಾಗಿದೆ. ಇನ್ನು ಇಂಡಿಯಾ ಟುಡೇ ನಡೆಸಿದಂತಹ ಮೋಡ್ ಆಫ್ ದಿ ನೇಷನ್ ಸರ್ವೆಯಲ್ಲಿ ನಿರುದ್ಯೋಗ, ಬೆಲೆ ಏರಿಕೆ, ಹಣದುಬ್ಬರದ ಬಗ್ಗೆ ಜನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಜನರಲ್ಲಿ ದೇಶದಲ್ಲಿ ನಿರುದ್ಯೋಗ ತಾಂಡವವಾಡ್ತಾಗಿದೆ, ಹಣದುಬ್ಬರ ಹೆಚ್ಚಳವಾಗಿದೆ, ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ಇದೆಲ್ಲವನ್ನ ಮಧ್ಯಮ ವರ್ಗದ ಜನರ ಮೇಲೆ ಜಾಸ್ತಿ ಸಪೋರ್ಟ್ ಎಫೆಕ್ಟ್ ಆಗ್ತಾ ಇರೋದ್ರಿಂದಾಗಿ ಬಿಜೆಪಿ ಹಾಗೆ ನರೇಂದ್ರ ಮೋದಿ ಅವರ ಮೇಲೆ ಇದ್ದಂತಹ ವಿಶ್ವಾಸ
ಕಮ್ಮಿಯಾಗಿದೆ. ಆದ್ದರಿಂದ ಬಿಜೆಪಿ ಹಾಗೂ ನರೇಂದ್ರ ಮೋದಿಯವರನ್ನ ಜನ ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ ಸರ್ವೆ ಹೇಳ್ತಾಗಿದೆ. ಆದರೆ ಸರ್ವೆಯನ್ನ ತೋರಿಸುವಂತಹ ತರೀಖಾನೇ ಬೇರೆಯಾಗಿರುತ್ತೆ. ಸರ್ವೆಯಲ್ಲಿ ಜನ ಕೊಟ್ಟಂತಹ ತೀರ್ಪೇ ಒಂದಿರುತ್ತೆ, ಆದರೆ ಟಿವಿಯಲ್ಲಿ ನೋಡಬೇಕಾದ್ರೆ ತೀರ್ಪೇ ಬೇರೆಯದ್ದಾಗಿರುತ್ತೆ. ಅಂದರೆ ಇಲ್ಲಿ ಬಿಜೆಪಿಗರು ಮತ್ತು ನರೇಂದ್ರ ಮೋದಿಯವರು ಮಾಧ್ಯಮದವರು ಯಾವುದೇ ರೀತಿಯ ಪ್ರಸಾರ ಮಾಡದಂತೆ, ನೆಗೆಟಿವ್ ಸ್ಪ್ರೆಡ್ ಮಾಡದಂತೆ ಇಂತಹ ಕೆಲವೊಂದಿಷ್ಟು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ಹಾಗೆ ಜನರ ಗಮನವನ್ನ ಬೇರೆ ಕಡೆ ಸೆಳೆಯೋ ಪ್ರಯತ್ನವನ್ನ ಮಾಡ್ತಾ ಇರುವಂತಹ ಬಿಜೆಪಿಯ ಎರಡನೇ ಪ್ಲಾನ್ ಏನಂತಂದ್ರೆ ಮೈಸೂರು ದಸರಾ ಉದ್ಘಾಟನೆ ಮಾಡುವುದಕ್ಕೆ ಭಾನು ಮುಷ್ತಾಕ್ ಅವರನ್ನ ಕರೆಸಿದೆ ಎನ್ನುವಂತಹ ವಿಚಾರವನ್ನ ಇಲ್ಲಿ ಬಿಜೆಪಿ ರಾಜಕೀಯವನ್ನಾಗಿ ಮಾಡಿಕೊಂಡು ಜನರ ಗಮನವನ್ನ ಬೇರೆ ಕಡೆ ಸೆಳಿತಾಗಿದೆ. ಜೊತೆಗೆ ಧರ್ಮಸ್ಥಳ ಚಲೋ ಯಾತ್ರೆ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಬಿಜೆಪಿಗರು. ಹಿಂದೂ ಮುಸ್ಲಿಂ ಮಧ್ಯೆ ತಂದು ಇಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಎನ್ನುವಂತಹ ವಿಚಾರ, ಈ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇರೋದು. ಮುಂದಿನ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.